ಹಲೋ ಹಾಯ್ ಎಲ್ಲರಿಗೂ. ಇದು ಸಂಡೇನ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಸಂಡೇ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಕಾರಲ್ಲಿ ಹೊರಟ್ವಿ ಒಂದು ಪ್ಲೇಸ್ಗೆ. ಅದು ಹುಸ್ಕೂರು ಅಂತ. ಏನಕ್ಕಪ್ಪ ಅಂತಂದರೆ ಇದಕ್ಕೆ ನೋಡಿ, ಅಂದರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವೆಲ್ಲರೂ ಈ ಥರ ಹೋಗ್ಬಿಟ್ಟು ಆಚೆ ಕಡೆನೇನು ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಅದು ಇವಾಗ ಫೈನಲಿ ವಿ ಡಿಡ್ ಇಟ್. ನೋಡಿ ನಮ್ಮ ಕಾರು, ಹಾಗೆ ಇದು ಪ್ಲೇಸ್ ಈ ಥರ ಇದೆ. ಇಲ್ಲಿ ನಮ್ಮ ಸಿಸ್ಟರ್ ಸವಿತಾ ಅವರು ರೈಸ್ ಎಲ್ಲ ವಾಶ್ ಮಾಡಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಒಲೆ ಹಚ್ಬಿಟ್ಟು ರೆಡಿಯಾಗಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ಮ ಪುಟಾಣಿ ಹಾಗೆ ನಮ್ಮ ಮಗ ಇಬ್ಬರು. ಏನೋ ಒಂಥರ ಎಲ್ಲ ಚೆನ್ನಾಗಿತ್ತು ನಿನ್ನೆ ಸಂಡೇ. ಯಾಕಂದರೆ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿನ್ನೆ ಫುಲ್ ಬ್ಯುಸಿಯಾಗಿದ್ವಿ ಜರ್ನಿಯಲ್ಲಿ. ನೋಡಿ ಚಪಾತಿ ಮಾಡ್ತಾ ಇದ್ದಾರೆ ಸವಿತಾ. ಎಷ್ಟು ಮಜವಾಗಿತ್ತು ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗೆ ಇಲ್ಲಿ ನೋಡಿ ನಮ್ಮ ಬ್ರದರು ಚಿಕನ್ ಹಾಕ್ತಾ ಇದ್ದಾರೆ ಗ್ರೇವಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸಿಂಪಲ್ಲಾಗಿ ಮಾಡಿರೋ ಗ್ರೇವಿನ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಇನ್ನೂ ಸ್ವಲ್ಪ ತಿನ್ನೋಣ ಈ ಥರ ಮನೇಲಿ ಮಾಡಿದ್ರು ಕೂಡ ಆ ಟೇಸ್ಟ್ ಇರಲಿಲ್ಲ. ಅದೇನೋ ಗೊತ್ತಿಲ್ಲ. ಎಲ್ಲರೂ ಜೊತೆಯಲ್ಲಿ ಹೋಗಿ ಅಷ್ಟು ದೂರ ಜಾಗ ಎಲ್ಲ ಹುಡುಕೊಂಡು ಹೋಗಿ ಅಲ್ಲಿ ಒಲೆ ಹಾಕ್ಕೊಂಡು ಕಲ್ಲುಗಳನ್ನ ಅಲ್ಲೇ ಇರೋ ಸೌದೆನೇ ಹುಡ್ಕೊಂಡು ಮಾಡಿದ್ದಕ್ಕೂ ಆ ಟೇಸ್ಟೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಪಾತಿ ಗ್ರೇವಿ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅದನ್ನು ಇಷ್ಟೇ ಅಂತ ಹೇಳೋಕ್ಕಾಗ್ತಾನೆ ಇಲ್ಲ. ಯಾವ ಥರ ಹೇಳಬೇಕು, ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಕಮ್ಮಿನೇ ನಾವು ಯೂಸ್ ಮಾಡಿದ್ದೀವಿ ನೋಡಿ. ಆನಿಯನ್ ಅಷ್ಟೇ, ಆಯಿಲು ಆನಿಯನ್ ಹಾಕಿದ್ವಿ. ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಅಂತ ಬಿಟ್ವಿ. ಆಮೇಲೆ ಅದಕ್ಕೆ ಜಸ್ಟ್ ಕೊರಿಯಾಂಡರ್ ಪೌಡರು, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು, ಚಿಕನ್ ಮಸಾಲ ಪೌಡರು ಹಾಕಿ ಅಷ್ಟೇ ಮಾಡಿದ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಪ್ಲೇಟ್ ರೆಡಿ ಆಗೋಗಿದೆ. ಈ ಥರ ಮ್ಯಾಟಲ್ಲೆಲ್ಲ ಹಾಕ್ಕೊಂಡು, ಅಂದರೆ ನೇಚರಲ್ಲಿ ಕುತ್ಕೊಂಡು ತಿಂದಿರೋ ಥರ. ಆ್ಯಕ್ಚುಲಿ ಇದು ಹೊಲ. ನೋಡಿ ಎಲ್ಲರೂ ಈ ಫುಡ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.